ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಹರಿಣಿ ಮಾತಾಡ್ತಿದ್ದೇನೆ. ಇವತ್ತು ನಾನು ನನ್ನ ಫ್ರೆಂಡ್ ಮಗಳಿಗೆ ಅಂದರೆ ನಮ್ಮ ಪ್ರಣವಿಗೆ ರೆಡಿ ಮಾಡೋಕ್ಕಂತ ಹೋಗ್ತಿದ್ದೀನಿ. ರೋಟರಿ ಕ್ಲಬ್ ಅವರು ಆಯೋಜಿಸಿದ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಆಗಿ ಫ್ಯಾನ್ಸಿ ಡ್ರೆಸ್, ಡ್ರಾಯಿಂಗ್ ಕಾಂಪಿಟೇಷನ್, ಸಿಂಗಿಂಗ್ ಕಾಂಪಿಟೇಷನ್ ಎಲ್ಲ ಇಟ್ಟಿದ್ದಾರೆ. ಸೊ ನಮ್ಮ ಪ್ರಣವಿ ಅದರಲ್ಲಿ ಫ್ಯಾನ್ಸಿ ಡ್ರೆಸ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾಳೆ. ಓಕೆ, ಇಂಡಿಪೆಂಡೆನ್ಸ್ ಡೇ ಬಗ್ಗೆ ಅಂದರೆ ನಾವೀಗ ಫ್ರೀಡಮ್ ಫೈಟರೇ ಹಾಕಬೇಕು. ಫ್ಯಾನ್ಸಿ ಡ್ರೆಸ್ ಅಂದರೆ ನಮ್ಮ ಪ್ರಣವಿಗೆ ಯಾವ ಫ್ರೀಡಮ್ ಫೈಟರ್ ಬಗ್ಗೆ ನಾನು ವೇಷ ಹಾಕ್ತಿದ್ದೀನಿ ಅಂತ, ಫ್ಯಾನ್ಸಿ ಡ್ರೆಸ್ ಹಾಕ್ತಿದ್ದೀನಿ ಅಂತ ನೋಡೋಣ. ಅದೇ ರೀತಿ ನಾನು ಯಾವ ರೀತಿ ಮೇಕಪ್ ಮಾಡ್ತೀನಿ ಅಂತ ಸಣ್ಣದಾಗಿ ಕ್ಲಿಪ್ಪಿಂಗ್ ತೊಗೊಂಡಿದ್ದೇನೆ. ಅಂದರೆ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಅವರ ಅಮ್ಮ ಅಂದರೆ ನನ್ನ ಫ್ರೆಂಡ್ ಮಾಡ್ತಾ ಇದ್ದಾರೆ ವಿಡಿಯೋನ. ಸೊ ಲತಾ ಅವ್ರು ವಿಡಿಯೋ ಮಾಡಿದ್ದನ್ನು ಸಣ್ಣದಾಗಿ ಕ್ಲಿಪ್ಪಿಂಗ್ ನಾನು ಹಾಕ್ತಾಯಿದ್ದೇನೆ. ನಮ್ಮ ಪ್ರಣವಿ ಬಗ್ಗೆ ಹೇಳಬೇಕಾದ್ರೆ ತುಂಬಾ ಇದೆ. ನೀವು ಕೊನೆ ತನಕ ವೀಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಪ್ರಣವಿ ಎಷ್ಟು ಕ್ಯೂಟು, ಎಷ್ಟು ಶಾರ್ಪ್ ಅಂತ. ತುಂಬಾ ಖುಷಿ ಆಗ್ತಿತ್ತು ಅವಳ ಟೈಮ್ ಸ್ಪೆಂಡ್ ಮಾಡಿದಾಗ. ನನಗಂತೂ ತುಂಬಾ ಖುಷಿ ಆಗ್ತಿತ್ತು. ಬಟ್ ಲಾಸ್ಟಿಗಂತೂ ಹೋಗೋಗಂತೂ ತುಂಬಾ ಬೇಜಾರಾಯಿತು. ಅವಳಿಗೂ ಬೇಜಾರಾಯಿತು, ನನಗೂ ಬೇಜಾರಾಯಿತು. ಯೂಶ್ವಲಿ ನನಗೆ ಹುಡುಗಿರ ಪಾಪು ಅಂದರೆ ತುಂಬಾ ಇಷ್ಟ. ಅದರೊಳಗೆ ಅವಳಂತೂ ತುಂಬ ಕ್ಲೋಸ್ ಆಗಿಬಿಟ್ಲು. हाँ कुंडी कुंडी सामान अल्लाह अंदर है तेरा नहीं बताओ आपको लगे ಅದೆಲ್ಲ ಸರ್ ಆಯ್ತು. ಕಣ್ಣು ಮುಚ್ಚಲಿಚ್ಚಿರು ಏನು ಗೊಡ ಇಂಚಾರ್ ಬಿಡ್ತು ಬಾಬು, ಇಂಚಾರ್ ಬಿಡ್ತು, ಇಂಚ ಬಂದಿಲ್ಲ ಅಂತ. ಪ್ರಣವಿ ತಂದಿರೋ ಕಾಸ್ಟ್ಯೂಮ್ ಅಂತೂ ಸ್ವಲ್ಪ ದೊಡ್ಡದಾಗ್ತಿತ್ತು. ಸೊ ಅದನ್ನು ಬ್ಲೌಸನ್ನು ಪಿನ್ ಮಾಡಿ ಹಾಕಿದ್ವಿ. ಬಟ್ ಕಾಸ್ಟ್ಯೂಮ್ ಅಂತೂ ಹಾಕೋಕ್ಕಾಗಿಲ್ಲ. ಸೊ ನಾನೇನು ಮಾಡಿದೆ ಅಂದರೆ ಇದರ ಪೀಸನ್ನು ತೊಗೊಂಡು ಅದರಲ್ಲೇ ಸಾರಿ ಥರ ವೇರ್ ಮಾಡ್ಕೊಂಡು ಹಾಕಿದ್ವಿ. ಬಟ್ ಪರವಾಗಿಲ್ಲ, ಅಡ್ಜಸ್ಟ್ ಆಯಿತು. అవు ఇల్లడు ఏసారి లెప్పరండు గొత్తుండే అజ్జాగు చదనంద ಸ್ವಲ್ಪ ಶಾರ್ಟ್ ಆಗಿತ್ತು. ಅದು ವೇಲ್ ಥರ ಬರ್ತಾ ಇರಲಿಲ್ಲ. ಬಟ್ ಹಂಗೆ ಅಡ್ಜಸ್ಟ್ ಮಾಡಿಕೊಂಡು ಏನೋ ಮಾಡಿ ಪಿನ್ ಮಾಡಿ ಹಾಕಿದ್ವಿ. ಎಲ್ಲ ರೆಡಿ ಆದಮೇಲಂತೂ ಸಖತ್ತಾಗಿ ಕಾಣ್ತಿದ್ಲು. ಬಟ್ ಎಲ್ಲರೂ ಫೋಟೋ ಎಲ್ಲ ತೆಗಿತಾಯಿದ್ರು. ತುಂಬಾ ಖುಷಿ ಆಗ್ತಿತ್ತು. ಮಕ್ಕಳು ಹಾಗೇನೆ ಯೂಶ್ವಲಿ ಚೆನ್ನಾಗಿ ಮೇಕಪ್ ಎಲ್ಲ ಮಾಡಿದಾಗ ತುಂಬ ಕ್ಯೂಟಾಗಿ ಕಾಣ್ತಾರೆ.
ಫೈನಲಿ ರೆಡಿ ಆಯಿತು. ಓಕೆ, ಇವಾಗ ಹೇಗೆ ಕಾಣ್ತಿದ್ದಾಳೆ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆಯೇ ಝಾನ್ಸಿ ರಾಣಿನ ಒನಕೆ ಓಬವ್ವನ ಅಲ್ಲ ಕಿತ್ತೂರು ರಾಣಿ ಚೆನ್ನಮ್ಮನ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಫೈನಲಿ ನಾನು ಮತ್ತು ಪ್ರಣವಿ ಹೋಗ್ತಾ ಇದ್ದೀವಿ. ಅವರ ಅಮ್ಮ ಹಿಂದೆಯಿಂದ ಗಾಡೀಲಿ ಬರ್ತಾ ಇದ್ದಾರೆ. ನಮ್ಮ ಕ್ಯೂಟ್ ಸ್ಮೈಲ್ ನೋಡಿ ನಮ್ಮ ಪ್ರಣವಿದ್ದು. ಹಾಗೆ ಹೋಗ್ತಿರ್ಬೇಕಾದ್ರೆ ದೇವರದ್ದು ಮೆರವಣಿಗೆ ಹೋಗ್ತಿತ್ತು. ಅಂದರೆ ಅಲ್ಲಿ ಕುಣಿತ ಭಜನೆ ಅಂತ ಅಲ್ಲೆಲ್ಲ ಹೋಗ್ತಿದ್ರು. ತುಂಬಾ ಬಿಸಿಲು, ಪಾಪ ಕಾಲಲ್ಲಿ ಚಪ್ಪಲಿ ಯಾರೂ ಹಾಕುವಂಗಿಲ್ಲ, ಹಾಗೆ ಹೋಗ್ತಿದ್ರು. ಬಟ್ ತುಂಬಾ ಬಿಸಿಲಿತ್ತು. ಫೈನಲಿ ನಾವು ರೀಚ್ ಆದ್ವಿ. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಪೆರ್ವಾಜೆ, ಅಲ್ಲಿ ಕಾಂಪಿಟೇಷನ್ ಇಟ್ಟಿದ್ರು. ಸೊ ಅವ್ರ ಅಮ್ಮನ ಕಾಯ್ತಾ ಇದ್ವಿ, ಲತಕ್ಕನ ಕಾಯ್ತಾ ಇದ್ವಿ. ಅದು ಗಾಡೀಲಿರೋದು ಪ್ರವೀಣ್ ಅವರು, ಅಂದರೆ ಪಾಪು ದಪ್ಪ, ಲತಕ್ಕನ ಹಸ್ಬೆಂಡು. ಅವ್ರು ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತಂತೆ, ಪಾಪ ಅವ್ರು ಬಿಟ್ಬಿಟ್ಟು ಇವಾಗ ಹೋಗ್ತಾರೆ. ಅವರು ಬಂದರು. ಫೈನಲ್ ಲತಕ್ಕ ಬಂದರು. ಇವಾಗ ನಾವು ಹೊರಗಡೆ ಹೋಗ್ತೀವಿ. ಎಲ್ಲರೂ ನೋಡ್ತಿದ್ರು ಅವಳನ್ನೇ, ಅದೇ ಪಾಪ ತಿರುಗಿ ನೋಡ್ತಾ ಇದ್ಲು. ಬಟ್ ಸ್ವಲ್ಪನೂ ಹೆದರಿಕೆ ಭಯ ಆಗಲಿ ಏನು ಇರಲಿಲ್ಲ. ಅವಳು ಹಂಗೆ ಹೋಗ್ತಿದ್ಲು, ತುಂಬಾ ಆ್ಯಕ್ಟಿವ್ ಆಗಿದ್ಲು. ತುಂಬಾ ಖುಷಿ ಆಯಿತು. ನಾವು ಬಂದಾಗ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ, ಅಂದರೆ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇತ್ತು. ಈ ಸ್ಪರ್ಧೆಗಳನ್ನು ವ್ಯವಸ್ಥಿತವಾಗಿ ನಡೆಸಲು ಸ್ಥಳದ ಅವಕಾಶ ಮಾಡಿಕೊಟ್ಟಂತಹ ಪ್ರೌಢ ಹಾಗೂ ಹೈಸ್ಕೂಲ್ ವಿಭಾಗದ ಮುಖ್ಯೋಪಾಧ್ಯಾಯರಿಗೆ ಹೃದಯಸ್ಪರ್ಶಿ ನಮನಗಳು. ಈ ಕಾರ್ಯಕ್ರಮಕ್ಕೆ ಧ್ವನಿವರ್ಧಕವನ್ನು ಮಾಡಿಕೊಟ್ಟಂತಹ ರೊಟೇರಿಯನ್ ಆಲೆನ್ಸ್ ಇವರಿಗೂ ಧನ್ಯವಾದ. ನಮ್ಮ ಪ್ರಣವಿಗೆ ಮೂಗುತ್ತಿನ ಹಾಕಲಿಲ್ಲ, ಯಾಕೆಂದರೆ ಅದು ಬೀಳಿಸ್ತಾಳೆ ಅಂತ. ಇವಾಗ ಹಾಕ್ತೆ ನೋಡಿ ಹೆಂಗೆ ಕಾಣ್ತಿದ್ದಾಳೆ ಅಂತ. ತುಂಬ ಮಕ್ಕಳು ಫ್ಯಾನ್ಸಿ ಡ್ರೆಸ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಕೆಲವೊಂದು ಮಕ್ಕಳು ಪಾಪ ನಿಂತಲ್ಲಿ ಹೋಗ್ತಾಯಿದ್ರು. ಕೆಲವೊಂದು ಮಕ್ಕಳಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಭಯ ಆಗ್ತಿತ್ತು. ಬಟ್ ಫೈನಲಿ ಪರವಾಗಿಲ್ಲ, ಎಲ್ಲರೂ ಹೋಗಿ ಅವ್ರಿಗೆ ಎಷ್ಟು ಬರುತ್ತೆ ಅಷ್ಟು ಮಾಡಿದ್ದಾರೆ. ಬದುಕಬೇಕಾದ ನಾವುಗಳು ಇಂದು ಭಾವನೆಗಳಿಂದ ದೂರ ಸರಿಯುತ್ತಿದ್ದೇವೆ. ಈ ಸಂಘರ್ಷಗಳನ್ನೆಲ್ಲ ಮೆಟ್ಟಿ ನಿಂತು ಹಿಂದೂಸ್ತಾನವನ್ನು ಕಾಪಾಡುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ. ಭಾರತವೆಂದರೆ ಬರೆಯ ಜಡನಲವಲ್ಲ, ಭಾಷಾ ವೈವಿಧ್ಯತೆ, ಸಾಂಸ್ಕೃತಿಕ ಶ್ರೀಮಂತಿಕೆ ಮುಂತಾದವುಗಳನ್ನು ಒಳಗೊಂಡ ಶ್ರೇಷ್ಠ ದೇಶ. ನಮ್ಮ ದೇಶವನ್ನು ನಾವು ಪ್ರೀತಿಸೋಣ, ನಮ್ಮ ದೇಶವನ್ನು ನಾವು ಗೌರವಿಸೋಣ. ಜನ್ಮಾಂತರದ ಪುಣ್ಯವಿರಬೇಕು ಭಾರತದ ಮಣ್ಣಿನಲ್ಲಿ ತಾ ಜನ್ಮ ಹುಟ್ಟಲು. ಹಿಂದೂಸ್ತಾನಕ್ಕೆ ಜಯವಾಗಲಿ. ಪಾಪ ಇಲ್ಲೊಂದು ಪಾಪ ನೋಡಿ ಅರ್ಧನಾರೀಶ್ವರನ ಹಾಕಿತ್ತು. ಬಟ್ ಅದಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಪಾಪ ಆಚೊಂದ್ಸಲ ಈಚೊಂದ್ಸಲ ಹೋಗ್ತಾಯಿತ್ತು. ಪಾಪ ಪರವಾಗಿಲ್ಲ, ಅಷ್ಟಾದರೂ ಮಾಡುತ್ತಲ್ಲ ಹೋಗಿ. ಕೆಲವೊಂದು ಮಕ್ಕಳು ಕೂಗಿ ಅರ್ಧೆಯಿಂದ ಬರ್ತಾರೆ.
ಈ ಪಾಪ ಅಂತೂ ಸಖತ್ತಾಗಿ ಮಾಡಿತ್ತು. ನನಗಂತೂ ತುಂಬಾ ಖುಷಿ ಆಯಿತು. ಎಷ್ಟು ಕ್ಯೂಟಾಗಿತ್ತು ಗೊತ್ತಾ ಪಾಪು. ಓಕೆ, ಫೈನಲಿ ಇವಾಗ ನಮ್ಮ ಪ್ರಣವಿ ಬರ್ತಿದ್ದಾಳೆ. ಪಾಪ ಪ್ರಣವಿದಂತ ಹೇಳಬೇಕಾದ್ರೆ ಅವಳಿಗೆ ಕಲಿಸಿರ್ಲಿಲ್ಲ ಏನೂ ನಾವು, ಅಂದರೆ ಅವ್ರ ಅಮ್ಮ ಏನು ಕಲಿಸಿಲ್ಲ, ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನು ಬೇಡ ಅಂತ ಹೇಳಿದ್ರಂತೆ. ಸೊ ನಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಏನೂ ಹೇಳಿಲ್ಲ. ಆಚೆ ಈಚೆ ಹೋಗಿ ಚೇರಲ್ಲಿ ಕೂತ್ಕೊಳ್ಳೋದು ಅಂತಿತ್ತು, ಬಟ್ ಚಾರೂ ಸಿಗಲಿಲ್ಲ ನಮಗೆ ಚಿಕ್ಕದು. ಅವಳು ಸೈಜಿಗೆ ಚೇರು ಸಿಗಲಿಲ್ಲ. ಓಕೆ, ಫೈನಲ್ ಏನೋ ಮಾಡ್ಕೊಂಬಂದು, ಬಟ್ ನಾವು ಹೇಳ್ಕೊಟ್ಟಿರೋದೇ ಬೇರೆ ಅವರ ಅಮ್ಮ. ಬಟ್ ಅವಳಿಗೆ ಗೊತ್ತಾಗಿಲ್ಲ. ಸ್ಟೇಜಲ್ಲಿ ಹೋಗ್ಬಿಟ್ಟು ಆಚೆ ಈಚೆ ಹೋಗಿ ನೋಡಿದ್ಲು. ಬಟ್ ಎದುರುಗಡೆ ಬಂದು ಹೀಗೆ ನೋಡಬೇಕಂತ ಹೇಳಿ ಹೇಳಿದ್ವಿ. ಬಟ್ ಫೈನಲಿ ಅದು ಮಾಡಿಲ್ಲ ಅವಳು. ಅದು ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಬಟ್ ಓಕೆ, ಪರವಾಗಿಲ್ಲ ಬಿಡಿಪ್ಪ, ಮಕ್ಕಳು ಇಷ್ಟಾದರೂ ಮಾಡಿದ್ದೇ ಹೆಚ್ಚು ಅಂದ್ಕೋಬೇಕು. ನೋಡಿದರೆ ನಗಲಿಕ್ಕೆ ಬರ್ತಿತ್ತು ನಮ್ಮ ಪ್ರಣವಿನ. ನಾವು ಅವಳಿಗೆ ಹೇಳಿದ್ವಿ ಎದುರುಗಡೆ ಬಂದು ಈ ಥರ ಕಣ್ಣು ಗುರಾಯಿಸ್ಬೇಕು ಅಂತ, ಬಟ್ ಅವಳು ಅದು ಮಾಡೇ ಇಲ್ಲ. ಮ್ಯೂಸಿಕ್ ಆಫ್ ಆಗಿದ್ರು ಅವಳು ಆಚೆ ಈಚೆನೇ ಹೋಗ್ತಾ ಇದ್ಲು. ಫ್ರೆಂಡೇ ಚೂರು ಹಂಚ್ಕೊಳ್ಳಿ ವಿಡಿಯೋ ಒಟ್ಟು ಧನ್ಯವಾದಗಳು. ಅಂದೆಯಾ ಓಯ್ ಬರಬು ಏ ಬರಬು ಅಲ್ಪ ಕೋಸ್ಕರ ರಾಜ ಮೂಲ್ ಕೋಸ್ಕರ ನಾನೇ ಬರಬು ಆಯ್ತಾ ಬೇಕೇ ನಾಡಮ್ಮ ವಿಡಿಯೋಗೆ ತಂಬಲೆ ಅಂತ ರೂಪಾಯಿ ನಚ್ಚರು ಒಂದು. ಇಲ್ಲಿ ನೋಡಿ ಒಂದು ಪಾಪು ಅದು ಮಾಡ್ತಾ ಇತ್ತು. ಅದೇನೆಂದರೆ ಯಾರಾದರೂ ಮುಂದ್ಗಡೆಯಿಂದ ಬಂದು ಹೇಳಿದಾಗ ಮಕ್ಕಳಿಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಅವರನ್ನು ಸ್ಟೇಜಿಗೆ ಹೋದ್ಮೇಲೆ ಬಿಟ್ಬಿಡಬೇಕು, ಅವ್ರು ಏನಾದರೂ ಮಾಡಲಿ ಅಂತ. ನಾವು ಸ್ಟೇಜಿಗೆ ಹೋದ್ಮೇಲೆ ಹಾಗೆ ಹೇಗೆ ಅಂತ ಹೇಳಬಾರ್ದು. ಅದು ಅಪ್ಪ ಇರಬೇಕು, ಗೊತ್ತಿಲ್ಲ, ಅವರೇನೋ ಕೈಯಲ್ಲಿ ಸನ್ನೆ ಮಾಡಿ ಮಕ್ಕಳು ಸ್ಟೇಜಿಗೆ ಹೋದ್ಮೇಲೆ ನಾವು ಬಿಟ್ಬಿಡಬೇಕು. ಅವ್ರು ಏನು ಮಾಡಿದ್ರು ಚಂದಾನೆ. ಬಟ್ ನಾವೇನಂದರೆ ಇಲ್ಲಿ ಕೆಳಗಡೆಯಿಂದ ಹಾಗೆ ಹೀಗೆ ಅಂತ ಹೇಳಿಕೊಟ್ರೆ ಮಕ್ಕಳು ಕನ್ಫ್ಯೂಸ್ ಆಗಿಬಿಟ್ಟು ಏನು ಮಾಡದೆ ನಿಂತಿರ್ತಾರೆ. ಸೊ ಈ ಥರ ತಪ್ಪು ಯಾವತ್ತೂ ಪೇರೆಂಟ್ಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಫೈನಲಿ ಎಲ್ಲನೂ ಫ್ಯಾನ್ಸಿ ಡ್ರೆಸ್ ಫಿನಿಶ್ ಆಯಿತು. ಸೊ ಇವಾಗ ಎಲ್ಲ ಮಕ್ಕಳನ್ನು ನಿಲ್ಲಿಸಿ ಒಂದು ಫೋಟೋ ತೆಗಿತಾಯಿದ್ರು. ನಮ್ಮ ಪ್ರಣವಿನ ನೋಡಿ ಆವಾಗಲೇ ಸ್ಟೇಜಲ್ಲಿ ಬಂದು ಕಣ್ಣು ದೊಡ್ಡದು ಮಾಡಿ ಹಿಂಗೆ ನಿಂತ್ಕೋಬೇಕು ಅಂತ ಹೇಳ್ಕೊಟ್ಟಿದ್ವಿ. ಅದಲ್ಲಿ ಮಾಡಿಲ್ಲ. ಇವಾಗೆಲ್ಲ ಆದಮೇಲೆ ಸ್ಟೇಜ್ ಹೋಗ್ಬಿಟ್ಟು ಕಣ್ಣು ಹಿಂಗೆ ದೊಡ್ಡದು ಮಾಡಿಬಿಟ್ಟು ಮಾಡ್ತಾಳೆ ನೋಡಿ ಇವಾಗ. ನೀರಿಗೆ ಏನಂಡೆ ಖುಷಿ ಅಂಡೆ ಅದೇ ಎಂಚ ಮಲ್ತಾರೀರು ಎತ್ ಖುಷಿ ಅಂಡಿರೇಗ ಏನೇ ಜೋರ್ ಮಾತಾಡೀರು ಮಸ್ತ್ ಖುಷಿ ಅಂಡೆ. ನಾವು ಪೋಯೆ ಐಸ್ ಕ್ರೀಮ್ ತಿನ್ರೆ ಪಲ್ಲೆ ಜೋರ್ ಪಲ್ಲೆ ಸರಿ ಪೋಯೆ ಹೆಂಗೆ ಟೂಗೋಡು ಇರಿಗವ್ವ ಅವು ತಿಂತಾರೆ ಮತ್ತುಂಡು ಅಲ್ಲೇ ನೀವು ಹೇಳಿ. ಸೊ ಫೈನಲಿ ನಾವು ಪ್ರಣವಿಗೆ ಹೇಳಿದ್ವಿ ನೀನು ಸ್ಟೇಜಲ್ಲಿ ಹೋಗಿ ಚೆನ್ನಾಗಿ ಮಾಡಿದರೆ ಐಸ್ ಕ್ರೀಮ್ ತಗೊಡ್ತೀವಿ ಅಂತ. ಸೊ ಫೈನಲಿ ನಾವೀಗ ಪ್ರಣವಿಗೆ ಐಸ್ ಕ್ರೀಮ್ ತಿನ್ಸೋಕ್ಕೆ ಅಂತ ಕರ್ಕೊಂಬಂದಿದ್ದೀವಿ. ಅದ್ರ ಜೊತೆಗೆ ನಾವು ಕೂತು ಐಸ್ ಕ್ರೀಮ್ ತಿಂತಿದ್ದೀವಿ.
ನನ್ನ ಫೇವ್ರೆಟು ಪಾನಿಪುರಿ ಕೂಡ ತಿಂದ್ವಿ. ಹಾಗೇ ಒಂದು ಐಸ್ ಕ್ರೀಮ್ ಅಂದರೆ ಸ್ಪೆಷಲ್ ಐಸ್ ಕ್ರೀಮ್ ಅಂತ ಹೇಳಿದರು. ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಟೇಸ್ಟ್ ಮಾಡೋಣ ಅಂತ ತೊಗೊಂಡ್ರಿ. ಬಟ್ ಓಕೆ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಒಂದು ಸಲ ತಿನ್ಬೋದು ಅಷ್ಟೇ. ಹಾಟ್ ಐಸ್ ಕ್ರೀಮು ತುಂಬಾ ಬಿಸಿ ಇತ್ತು ಮಾತ್ರ. ಟೇಸ್ಟ್ ಅಂತೂ ಓಕೆ, ಒಂದು ಸಲ ತಿನ್ಬೋದು ಅಂತಷ್ಟೇ. ನಮ್ಮ ಪಾಪುಗೆ ಅದು ಹೊಗೆ ಬರ್ತಿತ್ತಲ್ಲ, ಅವಳಿಗೆ ಆಚೆ ಇಡಿ ಅದು ಹೊಗೆ ಬರ್ತಾಯಿದೆ ಅಂತ ಬೊಬ್ಬೆ ಹಿಡಿತಾ ಇದ್ಲು. ಇದೇ ಐಸ್ ಕ್ರೀಮು ಚಾಕ್ಲೇಟ್ ಬ್ರೌನಿನ ಏನೋ ಹೆಸರಿತ್ತು, ಚಾಕ್ಲೇಟ್ ಬ್ರೌನಿ. ಓಕೆ ಹೌದು ಚಾಕ್ಲೇಟ್ ಬ್ರೌನಿ ಅಂತ 120 rupees. ಓಕೆ, ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.